ಹೊಸ ವರ್ಷದ ಪಾರ್ಟಿ ಮಾಡೋದಿಕ್ಕೆ ಅಂತ ಊರು ಬಿಟ್ಟು ಊರಿಗೆ ಬಂದವರು ನಡುರಾತ್ರಿ ಅಪ್ರಾಪ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಯೂಟ್ಯೂಬರ್ಗಳಾದ ಕೆಂಪ ಅಲಿಯಾಸ್ ಸಕ್ಕರೆನಾಡು ಕೆಂಪ, ರವಿಚಂದ್ರ ಹಾಗೂ ಕೆಲವರು ಮಾಗಡಿ ವೆಂಕಟೇಶ್ ಅವರ ತೋಟದ ಮನೆಯಲ್ಲಿ ಭರ್ಜರಿ ಹೊಸ ವರ್ಷದ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ನಂತರ ಯೂಟ್ಯೂಬರ್ ರವಿಚಂದ್ರ ರಾತ್ರಿ 2 ಗಂಟೆ ಸಮಯದಲ್ಲಿ 17 ವರ್ಷದ ಅಪ್ರಾಪ್ತೆಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾ ಇದ್ದಾಗ ಸ್ಥಳೀಯರು ಕಾರನ್ನ ಅಡ್ಡಗಟ್ಟಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆ ಬಳಿ ಗ್ರಾಮಸ್ಥರು ಬಂದಿದ್ದಾಗ ಯೂಟ್ಯೂಬರ್ ಸಕ್ಕರೆನಾಡು ಕೆಂಪ ಬಾಲಕಿ ಬಗ್ಗೆ ನಾಲಿಗೆ ಹರಿಬಿಟ್ಟು ಬಾಲಕಿ ವಿರುದ್ಧವೇ ಮಾತನಾಡಿದ್ದಂತೆ. ಇದಕ್ಕೆ ರೊಚ್ಚಿಗೆದ್ದ ಗ್ರಾಮಸ್ಥರು ಸಕ್ಕರೆನಾಡು ಕೆಂಪನನ್ನ ಮಾಗಡಿ ಕೋಟೆ ಮೈದಾನದಲ್ಲಿ ಆಟಾಡಿಸಿ ಸರಿಯಾಗಿ ಘೂಸ ಕೊಟ್ಟಿದ್ದಾರೆ. ನಂತರ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಕೆಂಪನನ್ನ ರಕ್ಷಿಸಿದ್ದಾರೆ. ಇನ್ನು ಬಾಲಕಿ ಕಿಡ್ನಾಪ್ ಕುರಿತು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮಾಗಡಿ ಪೊಲೀಸರು ಯೂಟ್ಯೂಬರ್ ರವಿಚಂದ್ರನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ.